ಬಾಗೇಪಲ್ಲಿ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾದ ಹೇಳಿಕೆ ಇದೀಗ ಸುದ್ದಿಯಲ್ಲಿದೆ. ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾದ ಸುಬ್ಬಾರೆಡ್ಡಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಬಂದ ತೀರ್ಪಿನ ನಂತರ ತಮ್ಮ ಪ್ರತಿಕ್ರಿಯೆ ನೀಡಿದ ಸುಬ್ಬಾರೆಡ್ಡಿ ಅವರು, ನಾನು ಯಾವ ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಿದರೆ 15 ವರ್ಷಗಳ ಕಾಲ ಶಾಸಕನಾಗಿ ಹೇಗೆ ಮುಂದುವರಿಯಲಿ ಎಂದು ಪ್ರಶ್ನಿಸಿದರು. 3 ಬಾರಿ ಜನರು ನನಗೆ ಮತ ನೀಡಿ ಗೆಲ್ಲಿಸಿದ್ದಾರೆ. ನನ್ನ ಕೆಲಸ ನೋಡಿ, ನನ್ನ ಸೇವೆ ನೋಡಿ ಜನರು ಆಶೀರ್ವಾದಿಸಿದ್ದಾರೆ ಎಂದರು. ಪ್ರತಿಪಕ್ಷದವರು ನನ್ನ ಮೇಲೆ ಲೂಟಿ ಮಾಡಿ ಸಂಪಾದನೆ ಮಾಡಿದ್ರು ಎಂದು ಆರೋಪ ಮಾಡುತ್ತಿದ್ದಾರೆ. ಆದರೆ ನಮ್ಮ ಅಪ್ಪ ಅಮ್ಮ ಕೊಟ್ಟಿರುವ ಆಸ್ತಿಯೇ ಸಾಕಷ್ಟಿದೆ. ನನಗೆ ಬೇರೆ ಬಿಸ್ನೆಸ್ಗಳೂ ಇವೆ. ನಾನು ದುಡಿದು ಸಂಪಾದಿಸುತ್ತಿದ್ದೇನೆ. ನಾನು ಏಕೆ ಮೋಸ ಮಾಡಲಿ ಎಂದು ಸ್ಪಷ್ಟಪಡಿಸಿದರು. ಅಂದರೆ ಹೈಕೋರ್ಟಲ್ಲಿ ನನ್ನ ಅನರ್ಹ ಅಂತ ಮಾಡಿತ್ತು. ಅದನ್ನು ನಮ್ಮ ಸುಪ್ರೀಂ ಕೋರ್ಟು ಆ ಅನರ್ಹವನ್ನು ತಡೆ ಮಾಡಿ ನನ್ನ ಇವತ್ತು ಶಾಸಕರಾಗಿ ಮುಂದುವರಿಯಲು ಅವಕಾಶ ಕೊಟ್ಟಿದೆ. ಖಂಡಿತವಾಗ್ಲೂ ಖುಷಿ ಆಗ್ತಾಯಿದೆ. ನಾನಂತೂ ತಮ್ಮ ಮಾಧ್ಯಮ ಮುಂದೆ ಹೇಳ್ತೀನಿ, ನಾನಂತೂ ಯಾವ ತಪ್ಪನ್ನು ಮಾಡಿಲ್ಲ, ಯಾವ ಭ್ರಷ್ಟಾಚಾರವನ್ನು ಮಾಡಿಲ್ಲ. ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ವಿರೋಧಿಗಳು. ಮಾತನಾಡಲಿಲ್ಲ, ನಾನು ಅದಕ್ಕೆ ಕೇರು ಮಾಡೋನಲ್ಲ. ಆದರೆ ಒಂದು ಅಂಶ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿ, ಏನಾದರೂ ಹಂಗೆ ಮಾಡಿದ್ದೆ ಡಾಕ್ಯುಮೆಂಟ್ ತಗೊಂಡು ನಿಮ್ಮಂಥ ಮಾಧ್ಯಮಿಕರನ್ನು ಕರೀರಿ. ನೀವು ಯಾರಾದರೂ ಸರಿ ನಿಮ್ಮ ಮಾಧ್ಯಮಿಕರು ಯಾವತ್ತು ಕರೆದು ನಾನು ಅಲ್ಲಿಗೆ ಬರ್ತೀನಿ, ಅವ್ರನ್ನೂ ತೊಗೊಂಡು ಬರೋಕ್ಕೆ. ಯಾವ ಸತ್ಯ ಹರಿಶ್ಚಂದ್ರ ಅಲ್ವ ಅಂತ ಅಲ್ಲಿ ನೋಡೋಣ. ನಾನಂತೂ ಮಾಡಿಲ್ಲ. ನಾನು ಒಂದು ಎಕರೆನೂ ನಾನು ಮಾಡೋಕ್ಕೋಗಿಲ್ಲ. ಬಟ್ ನೀವು ನಾನು 3 ಸಲ ML ಅಷ್ಟು ಲೀಡಲ್ಲಿ ಗೆಲ್ಲಬೇಕಾದ್ರೆ ನಾನು ಇಂಥ ಕಚಡ ಕೆಲಸಗಳು ಮಾಡಿದರೆ ನಾನು 3 ಸಲ ML ಆಗ್ತಾಯಿದ್ದೆ. ನಾನು ಸಾಧ್ಯನೇ ಇರಲಿಲ್ಲ. ಒಂದು ಸಲಕ್ಕೆ ನಮ್ಮ ಜನ ಮನೆಗೆ ಕಳಿಸೋದು. ನಾನು ಒಳ್ಳೆಯವನಾಗಿರೋದ್ರಿಂದ 3 ಸಲ ಶಾಸನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಋಣ ತೀರಿಸ್ಕೊಳ್ತಾ ಇದ್ದೀನಿ. ನಾನು ದೂರದಾರನಿಗೆ ಒಂದೇ ಮಾತೇ ಲೆಕ್ಕೋದು, ಅಟ್ಲೀಸ್ಟ್ ಸ್ವಲ್ಪ ಆದರೂ ಸತ್ಯವನ್ನು ಮಾತನಾಡುವಂಥ ನಿಮ್ಮ ಮಾಧ್ಯಮ ಕಥೆಲ್ಲ. ಬರೀ ನಿನ್ನ ಬಾಯಿಂದ ಬರೋದೆಲ್ಲ ಸುಳ್ಳೆ. ಜಾಸ್ತಿ ಸುಳ್ಳು ಹೇಳೋ ದೇವರು ಕ್ಷಮಿಸಲ್ಲ. ಆದಷ್ಟು ಸತ್ಯವನ್ನು ಮಾತನಾಡು. ಏನಿದ್ರೆ ಅದನ್ನು ಮಾತನಾಡು. ನಾನೇನು ಬೇಡ ಅಂತಿಲ್ಲ. ಏನಿದ್ರೆ ಅದು ಮಾತನಾಡು. ಸುಬ್ಬಾರೆಡ್ಡಿ ಬ್ರಹ್ಮಾಂಡ ಯಾವ್ದು ಮಾಡಿದ್ದೀನಿ? 1 ರೂಪಾಯಿ ತೋರಿಸಿ. ನೀವು ಅಂಥ ಅಯೋಗ್ಯನ ಹತ್ರ ಕೇಳೋಕ್ಕೆ ಬದಲು ನೀವೆಲ್ಲರೂ ನಮ್ಮ ಜನರ ಮಧ್ಯೆ ಬನ್ನಿರಿ. ಹೆಂಗೆ ಸುಬ್ಬಾರೆಡ್ಡಿ ಅಂತ ಕೇಳಿ ನಿಜಾಂಶ ನಿಮಗೆ ಗೊತ್ತಾಗ. ಅದು ಎಲ್ಲಿ ನಾನು ಹೇಳಿದ್ನಲ್ಲ, ಈಗ ಇಷ್ಟೊತ್ತು ಬೇರೆ ಮಾಧ್ಯಮ ಜೊತೆ ಮಾತನಾಡ್ತಾ ಇದ್ದೆ. ನಾನು ಶಾಸಕನಾದ್ಮೇಲೆ 1 ಎಕರೆನೂ ನಾನು ಮಾಡಿಕೊಟ್ಟಿಲ್ಲ. ಎಲ್ಲ ಇದೆ ನಿಮ್ಗೆ ಪೇಪರ್ ಕೊಡೋಕ್ಕೆ. ನಮ್ಮಪ್ಪ ಮಾಡಿರೋ ಆಸ್ತಿ ನಮಗೆ ದಾನ ಕೊಟ್ಟಿದ್ದೆ, ನನಗೂ ನನ್ನ ಮಗಳಿಗೂ ನನ್ನ ಹೆಂಡತಿಗೂ. ಅದನ್ನು ಇಟ್ಕೊಂಡಿದ್ದೀವಿ. ನಾವು ಯಾವುದೇನು ಆಸ್ತಿ ಮಾಡಿಲ್ಲ. ಆಯಿತು, ಒಂದು ತಪ್ಪೇನು ಮಾಡಿದ್ರೆ ಆಸ್ತಿ ಭ್ರಷ್ಟಾಚಾರ ಮಾಡಿ ಆಸ್ತಿ ಮಾಡಬಾರ್ದು. ನಾನು ಬಿಸ್ನೆಸ್ ಮ್ಯಾನ್ ಮಾಡಿದ್ರೆ ತಪ್ಪೇನಿದೆ ರೀ? ಅವನದು ಇದ್ದರೆ ಹೇಳಿ, ಅದು ತಗೊಳ್ತೇನೆ. ನಿಮ್ಮ ಅಭಿಮಾನಿಗಳು ಒಂದು ಕಡೆ ಎಲ್ಲ ನೋವನ್ನು ತುಂಬ ನೋವು ಪಡ್ತಾ ಇದ್ದಾರೆ ಪಾಪ. ನಿಜವಾಗ್ಲೂ ಅವ್ರನ್ನ ಈ ಜನ್ಮದಲ್ಲಿ ನಾವು ತೀರ್ಸೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಕೂಡ ಅಷ್ಟು ಬೇಸರ ಮಾಡ್ಕೊತಲ್ಲ. ಅಷ್ಟು ಬೇಸರ ಕ್ಷೇತ್ರದ ಜನತೆ ಪಾಪ ಅಳುತ್ತಾ ಪ್ರತಿ ದೇವಸ್ಥಾನಕ್ಕೂ ಪ್ರತಿದಿನ ಪೂಜೆ ಮಾಡ್ತಾರೆ. ಆ ಪೂಜೆ ಪ್ರತಿಫಲನೇ ನನಗೆ ಸುಪ್ರೀಂ ಕೋರ್ಟಲ್ಲಿ ಈ ಒಂದು ಅವಕಾಶ ಸಿಕ್ಕಿರೋದು. ಆ ದೇವರ ಮುಖಾಂತರ ಅವ್ರಿಗೆ ನಾನು ಧನ್ಯವಾದಗಳು. ಇನ್ನೂ ಮುಂದೆ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ? ನಿಜವಾಗ್ಲೂ ಇನ್ನಷ್ಟು ಕೆಲಸ ಮಾಡಬೇಕು ಅಂತ ಈ ಕೇಸಿಂದ ನನಗೆ ಅರ್ಥ ಆಗಿದೆ. ಈ ಜನರು ಇಷ್ಟು ಪ್ರೀತಿ ಇಟ್ಟಿದ್ದಾರೆ ನನಗೆ ಇವತ್ತೇ ಗೊತ್ತಾಗಿತ್ತು. ಇನ್ನಷ್ಟು ಅವ್ರ ಸೇವೆ ಮಾಡಬೇಕು ಅಂತಿದ್ದೀನಿ, ಮಾಡ್ತೀನಿ. ಇನ್ನು ಮುಂದೆ ಮಾತನಾಡುತ್ತಾ, ಸುಪ್ರೀಂ ಕೋರ್ಟ್ ನನಗೆ ಶಾಸಕನಾಗಿ ಮುಂದುವರಿಯಲು ಆದೇಶ ಮಾಡಿದೆ. ಇದು ನನ್ನ ಜೀವನದ ಪುಣ್ಯ. ಎಷ್ಟೇ ಜನ್ಮ ಇದ್ದರೂ ಬಾಗೇಪಲ್ಲಿ ಜನರ ಋಣ ತೀರಿಸಲು ಸಾಧ್ಯವಿಲ್ಲ ಎಂದು ಭಾವುಕರಾಗಿ ಹೇಳಿದರು. ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಬಾಗೇಪಲ್ಲಿ ಕ್ಷೇತ್ರಕ್ಕೆ ತೆರಳುತ್ತಿದ್ದಾಗ ಅಭಿಮಾನಿಗಳು ದಾರಿಯಲ್ಲಿಯೇ ಕಾರು ನಿಲ್ಲಿಸಿ ಶುಭಾಶಯ ಕೋರಿದರು. ಹರ್ಷೋದ್ಗಾರಗಳ ನಡುವೆ ಸುಬ್ಬಾರೆಡ್ಡಿ ಅವರಿಗೆ ಸ್ವಾಗತ ಕೋರಲಾಯಿತು. ಅದೇ ಸಂದರ್ಭದಲ್ಲಿ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ ತಮ್ಮ ಮನದಾಳದ ಮಾತು ಹಂಚಿಕೊಂಡರು. ಆದರೆ ಈಗ ಪ್ರಶ್ನೆ ಏನು? ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಬಾಗೇಪಲ್ಲಿ ರಾಜಕೀಯ ಸಮೀಕರಣ ಹೇಗೆ ಬದಲಾಗುತ್ತದೆ? ಪ್ರತಿಪಕ್ಷದ ಮುಂದಿನ ನಡೆ ಏನು? ಇದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ.